ಹಾಯ್ ಫ್ರೆಂಡ್ಸ್, ವಿನೋಪ್ ಮಾತಾಡ್ತಾ ಇದ್ದೀನಿ. ನೋಡಿ, ಒಂದು ಟೆರರಿಯಂ ಜೊತೆ ಬಂದಿದ್ದೀನಿ ಈ ಸತಿ. ನೋಡಿ, ಸಾಮಾನ್ಯವಾಗಿ ತುಂಬ ಬುಷಾಗಿ ಬೆಳೆಯುವಂಥ ತುಂಬ ನೇಚರ್ಗೆ ಹೊಂದ್ಕೊಂಡಿರುವಂಥ ಗಿಡಗಳನ್ನು ಟೆರರಿಯಮಲ್ಲಿ ಜಾಸ್ತಿ ಬಳಸ್ತಾರೆ. ಆದರೆ ನಾನು ಇಲ್ಲಿ ಕ್ಯಾಕ್ಟಸ್ ಪ್ಲಾಂಟ್ಗಳನ್ನು ಬಳಸಿದ್ದೀನಿ. ತುಂಬ ಗುಂಪಾಗಿ ಬುಷಾಗಿ ಬರುವಂಥ ಕ್ಯಾಕ್ಟಸ್ ಗಿಡಗಳನ್ನ ಅದರಲ್ಲಿ ಬಳಸಿದ್ದೀನಿ. ಇದನ್ನು ಯಾರು ಬೆಳೆಸ್ಬೋದು, ಹೇಗೆ ಬೆಳೆಸೋದು, ಇದಕ್ಕೆ ಹೇಗೆ ಕೇರ್ ತಗೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ವಿನೋಪ್ ಕೂರ್ ಚಾನಲು, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ನೋಡಿ, ಇದು ಗ್ಲಾಸು ವಾಸ್ನಲ್ಲಿ ನಾನು ಮೇಲಿಂದ ತೋರಿಸಿರುವಂಥ ವ್ಯೂ. ಇದು ಕ್ಯಾಕ್ಟಸ್ ಗಿಡ ಬೆಳೆದು ಬಂದಿರುವಂಥದ್ದು 2ನೇ ವರ್ಷ. ಇದು ಇದರಲ್ಲಿ ಇಟ್ಬಿಟ್ಟು ಸೀಲ್ಡ್ ಮಾಡಿ, ನೋಡಿ, ಇದು ಸೀಲ್ಡ್ ಮಾಡಿ ಇಟ್ಮೇಲೆ ಆ ಥರ ಅದನ್ನು ಓಪನೇ ಮಾಡಲ್ಲ. ನೀರು ಕೊಡೋ ಅವಶ್ಯಕತೆ ಇಲ್ಲ, ಮತ್ತು ನಾವು ಅದನ್ನು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ತನ್ನಿಂತಾನೆ ಇದನ್ನು ನೇಚರ್ದು ಇದರಲ್ಲೇ ಅದು ನೀರು ಆವಿಯಾಗಿ ಮೇಲೆ ಬಂದು ಗಿಡಕ್ಕೆ ಎಷ್ಟು ಬೇಕು ಅಷ್ಟು ನೀರು ತೊಗೊಂಡು ಪುನಃ ಅದು ನೀರು ಕೆಳಗೆ ಸ್ಟೋರ್ ಆಗುವಂಥದ್ದು ಟೆರರಿಯಮಲ್ಲಿ ಇರುವಂಥ ಸಿಸ್ಟಮ್ ಅದು. ಈ ಕ್ಯಾಕ್ಟಸ್ ಪ್ಲಾಂಟ್ಗಳನ್ನು ಟ್ರೈ ಮಾಡೋ ಅಂತ ಹೇಳ್ಬಿಟ್ಟೆ ಇದು ಮಾಡಿದ್ದು. ತುಂಬ ಸ್ಟ್ರಾಂಗ್ ಆಗಿ ಇಡುವಂಥ ಗಿಡ ಮತ್ತು ತುಂಬ ನೀರಿನ ಅಂಶ ಕಮ್ಮಿ ಸಾಕು. ಅದಕ್ಕೆ ಟೆಸ್ಟ್ ಮಾಡುವ ಟೆರರಿಯಮಲ್ಲಿ ಇದರಲ್ಲಿ ಹೇಗೆ ಬರ್ತದೆ ಅಂತ ಹೇಳೋದಕ್ಕೆ ನಾನು ಇದನ್ನು ಮಾಡಿದ್ದೀನಿ. 2 ವರ್ಷದಿಂದ ಏನೂ ತೊಂದರೆ ಆಗಿಲ್ಲ. ಕ್ಯಾಕ್ಟಸ್ಗಳಲ್ಲಿ 3 ಟೈಪ್ನ ಕ್ಯಾಕ್ಟಸನ್ನು ನಾನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೀನಿ. ಒಂದು ತುಂಬ ಬುಷಾಗಿ ಬೆಳೆಯುವಂಥದ್ದು, ಎತ್ತರದಲ್ಲಿ ಬೆಳೆಯುವಂಥದ್ದು, ಮತ್ತು ರೌಂಡಾಗಿ ಬೆಳೆಯುವಂಥದ್ದು, ಮತ್ತು ಪಾಪಸ್ಗಳಿ ಅಂತ ಟೈಪ್ ಸಣ್ಣ ಒಂದು ವೆರೈಟಿ ಇದೆ. ಆ ವೆರೈಟಿಯನ್ನು ನಾನು ಇದನ್ನು ಇದು ಮಾಡಿದ್ದೀನಿ. ಅದೆಲ್ಲ ಬೆಳೆದು ಮುಂದಕ್ಕೆ ಬಂದಾಗಲೇ ಗೊತ್ತಾಗುವಂಥದ್ದು. ಇದನ್ನು ನಾವು ಮನೆ ಒಳಗಡೆನೇ ಇಡ್ಬೋದು. ಒಳಗಡೆ ಇಟ್ಟಾಗ ನೀವು ಒಂದು 8 ಅವರ್ಸ್ ಅದಕ್ಕೆ ಲೈಟ್ ಸಿಗುವ ರೀತಿಯಲ್ಲಿ ನೋಡಬೇಕು. ನಾನು ಇದನ್ನು ಪೋರ್ಟಿಗೋದಲ್ಲಿ ಇಟ್ಟಿದ್ದೀನಿ. ಹೊರಗಡೆ ತುಂಬಾ ಲೈಟ್ ಸಿಗುವಾಗೇನಲ್ಲ, ಲೈಟ್ ಇಲ್ಲದವಾಗೇನಲ್ಲ. ನಾವು ಇದಕ್ಕೆ ಆರ್ಟಿಫಿಷಿಯಲ್ ಲೈಟ್ ಯಾವುದನ್ನು ಕೊಟ್ಟಿಲ್ಲ ನಾನು, ಹಾಗೆಯೇ ಕ್ಲೋಸ್ ಮಾಡಿ ಇಟ್ಟಿರುವಂಥದ್ದು. ಇದನ್ನು ನಾವು ಇನ್ನು ಔಟ್ಸೈಡ್ ಬೇರೆ ಹೊರಗೆ ಇಟ್ಟರು ತೊಂದರೆ ಏನಿಲ್ಲ, ಗಿಡಕ್ಕೆ ಏನು ತೊಂದರೆ ಆಗುವಂಥದ್ದಿಲ್ಲ. ನೀರು ಕೊಡುವಂಥದ್ದು ಯಾವುದೇ ಅವಶ್ಯಕತೆ ಇಲ್ಲ. ಪೋರ್ಟಿಗೋದಲ್ಲಿ ಎಷ್ಟು ಬೇಕಷ್ಟು ಬಿಸಿಲು, ಮಳೆ ಅಥವಾ ಸೆಕೆ ಕಮ್ಮಿ ಇರೋದ್ರಿಂದ ಮತ್ತು ಸೂರ್ಯನ ಪ್ರಕಾಶ ಇಂಡೈರೆಕ್ಟಾಗಿ ಅದಕ್ಕೆ ಸಿಗೋದ್ರಿಂದ ನಾನು ಯಾವುದೇ ಲೈಟನ್ನು ಈಗ ಅಳವಡಿಸಿಲ್ಲ. ತನ್ನಿತಾರು ಆ ಕ್ಯಾಕ್ಟಸ್ ಮೇಲೆ ನೋಡಿ, ಸಣ್ಣ ಸಣ್ಣ ನ್ಯಾಚುರಲ್ ಪ್ಲ್ಯಾಂಟ್ಗಳು ಸಮೇತ ಅದರಲ್ಲಿ ಬೆಳೀತಾ ಇದೆ. ಆ ಕ್ಯಾಕ್ಟಸ್ಗೆ ಅಂಟಿಕೊಂಡಿರೋ ಮಣ್ಣಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ನಮಗೆ ಯಾವುದೇ ರೀತಿಯ ಟ್ರೀಟ್ಮೆಂಟೋ ಇಲ್ಲ ಬೇರೆ ಏನೋ ಇರೋ ಕ್ಯಾರಿಂಗೋ, ಏನು ನಾವು ನೀರನ್ನು ಕೊಡುವಂಥದ್ದು, ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲದಂಥ ಒಂದು ಇದು ಟೆರರಿಯಮ್ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು. ದೊಡ್ಡ ಗ್ಲಾಸನ್ನು ನಾವು